ಬೆಂಗಳೂರಿನ ಮೆಟ್ರೋ ರೈಲ್ವೆ ಸ್ಟೇಷನ್ಗಳಲ್ಲಿ ಸಣ್ಣ ಹಾಲಿನ ಅಂಗಡಿಗಳು ಅಂದ್ರೆ ಅದನ್ನ ಕಿಯೋಸ್ಕ್ಗಳು ಅಂತ ಕರೀತಾರೆ. ಈ ಕಿಯೋಸ್ಕ್ಗಳಲ್ಲಿ ಬಾದಾಮಿ ಹಾಲು, ಮಜ್ಜಿಗೆ, ಸ್ವೀಟ್ಗಳು ಈ ತರದ ಪ್ರಾಡಕ್ಟ್ಗಳು ಸಿಗುತ್ತೆ. ಇಂತಹ ಕಿಯೋಸ್ಕ್ಗಳನ್ನ ಮಾಡೋದಿಕ್ಕೆ BMRCL ಅಂದ್ರೆ ಮೆಟ್ರೋನ ನಡೆಸ್ತಾ ಇರುವಂತಹ ಒಂದು ನಿಗಮ, ಈ ಸಂಸ್ಥೆ ಗ್ಲೋಬಲ್ ಟೆಂಡರ್ ಅನ್ನ ಕರೆಯುತ್ತೆ. ಇದಕ್ಕೆ ಗುಜರಾತ್ನ ಅಮೂಲ್ ಹಾಲು ಒಕ್ಕೂಟದವರು ಅರ್ಜಿಯನ್ನ ಹಾಕ್ತಾರೆ. ಒಟ್ಟು 10 ಸ್ಟೇಷನ್ಗಳಲ್ಲಿ ಅಂಗಡಿಗಳನ್ನ ಹಾಕೋದಿಕ್ಕೆ ಪರ್ಮಿಷನ್ ಅನ್ನ ತಗೊಳ್ತಾರೆ. ಆದ್ರೆ KMF ನ ಅಂದ್ರೆ ನಂದಿನಿ ಹಾಲಿನ ಯಾವುದೇ ಅಂಗಡಿಗಳು ಕೂಡ ಎಲ್ಲೂ ಇರೋದಿಲ್ಲ. ಇದು ಈಗ ತುಂಬಾ ದೊಡ್ಡ ಇಶ್ಯೂ ಆಗಿದೆ, ಕಾಂಟ್ರವರ್ಸಿ ಆಗಿದೆ. ಇದು ಪೊಲಿಟಿಕಲ್ ಆಗಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ನಂದಿನಿ ಹಾಲಿಗೆ ಅಂದ್ರೆ KMF ಗೆ ಯಾವುದೇ ಅವಕಾಶವನ್ನ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೊಡ್ತಾ ಇಲ್ಲ ಅನ್ನೋದೇ ಇಲ್ಲಿನ ವಿವಾದ. ಒಂದು 4-5 ವರ್ಷದಿಂದಾನೇ ಅಮೂಲ್ ನಂದಿನಿ ಅಮೂಲ್ ಅಂತ ಜಗಳ ಆಗ್ತಾನೆ ಇದೆ, ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಅಂದ್ರೆ ಕನ್ನಡಿಗರು ಓಡಾಡುವಂತಹ ಒಂದು ಸ್ಥಳ, ಇಂತಹ ಪ್ಲೇಸ್ ಅಲ್ಲಿ ಅಮೂಲ್ ಇರುತ್ತೆ, ಆದ್ರೆ ಕರ್ನಾಟಕದ್ದೇ ಆದ KMF ನ ಬ್ರ್ಯಾಂಡ್ ನಂದಿನಿ ಹಾಲು ಸಿಗೋದಿಲ್ಲ. ಅಂದ್ರೆ ಅದು ಕನ್ನಡಿಗರಿಗೆ ಒಂಥರ ಬೇಜಾರಿನ ವಿಷಯ ಕೂಡ ಹೌದು. ಇನ್ನೊಂದಷ್ಟು ಜನರಿಗೆ ನಂದಿನಿ ಇರ್ಲಿ ಅಮೂಲ್ ಇರ್ಲಿ ಕಮ್ಮಿ ರೇಟಿಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿದ್ರೆ ಯಾಕೆ ಬೇಡ ಅನ್ನುವಂತಹ ಒಂದು ಒಪಿನಿಯನ್ ಇದೆ. ಈ ಕಾಂಟ್ರವರ್ಸಿ ಏನು? ಅಮೂಲ್ ಅಂದ್ಬಿಟ್ರೆ ಯಾಕೆ ಕರ್ನಾಟಕದಲ್ಲಿ ಇಷ್ಟೊಂದು ವಿವಾದ ಆಗ್ತಾ ಇದೆ? ಮತ್ತೆ ಅಮೂಲ್ ಹೇಗಿದೆ, KMF ಹೇಗಿದೆ? ಇವುಗಳನ್ನೆಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅಮೂಲ್ ಬಗ್ಗೆ ಒಂದು ಸಣ್ಣ ಇತಿಹಾಸವನ್ನ ಹೇಳ್ಬಿಡ್ತೀನಿ. ಅವಾಗ ಬಾಂಬೆ ಸರ್ಕಾರ ಅಂತ ಇರುತ್ತೆ, ಇವಾಗ ನಾವು ಅದನ್ನ ಮುಂಬೈ ಅಂತ ಕರಿತೀವಿ. ಅವಾಗ ಬಾಂಬೆ ಸರ್ಕಾರ ಇತ್ತು. ಈ ಸರ್ಕಾರ 1945ರಲ್ಲಿ ಬಾಂಬೆ ಮಿಲ್ಕ್ ಸ್ಕೀಮ್ ಅಂತ ಒಂದು ಯೋಜನೆನ ಜಾರಿ ಮಾಡುತ್ತೆ. ಇದರಲ್ಲಿ ಗುಜರಾತ್ನ ಆನಂದ್ ನಗರದಿಂದ ಹಾಲನ್ನ ತಗೊಂಡು ಬಂದು ಮುಂಬೈಯಲ್ಲಿ ಮಾರುವಂತಹ ಸ್ಕೀಮ್ ಇದು. ಆದ್ರೆ ಇಲ್ಲಿ ಹೆಚ್ಚಿನ ಹಣ ಮಧ್ಯವರ್ತಿಗಳಿಗೆ ಸಿಗ್ತಾ ಇರುತ್ತೆ. ರೈತರಿಂದ ಮಧ್ಯವರ್ತಿಗಳು ಹಾಲನ್ನ ತಗೊಂಡು ಬಂದು ಸರ್ಕಾರಕ್ಕೆ ತಲುಪಿಸ್ತಾ ಇರ್ತಾರೆ. ರೈತರ ಕೈಗೆ ಪುಡಿಗಾಸು ಸಿಗ್ತಾ ಇರುತ್ತೆ. ಗುಜರಾತ್ ನಲ್ಲಿ ಕೈರಾ ಅಂತ ಒಂದು ಜಿಲ್ಲೆ, ಇದರ ಇನ್ನೊಂದು ಹೆಸರು ಖೇಡಾ ಅಂತ. ಅಲ್ಲಿನ ರೈತರು ಈ ಸಮಸ್ಯೆ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ. ನಮ್ಮ ಕೈಗೆ ಏನು ಹಣ ಸಿಗ್ತಾ ಇಲ್ಲ, ಎಲ್ಲ ಮಿಡಲ್ ಮ್ಯಾನ್ಗಳ ಕೈಗೆ ಹೋಗ್ತಾ ಇದೆ ಅನ್ನೋದು ಅವರಿಗೆ ತುಂಬಾ ದೊಡ್ಡ ಸಮಸ್ಯೆ ಆಗಿರುತ್ತೆ. ಈ ಸಮಸ್ಯೆನ ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹತ್ರ ತಗೊಂಡು ಹೋಗ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆವಾಗ ತುಂಬಾ ಫೇಮಸ್ ಹೋರಾಟಗಾರರು, ರಾಜಕೀಯ ನಾಯಕರಾಗಿರ್ತಾರೆ. ಅವರು ಈ ರೈತರಿಗೆ ಒಂದು ಸಲಹೆನ ಕೊಡ್ತಾರೆ. ನೀವೇ ಒಂದು ಹಾಲು ಒಕ್ಕೂಟವನ್ನ ರಚನೆ ಮಾಡ್ಕೊಳ್ಳಿ, ಅದ್ರ ಮೂಲಕ ನೀವೇ ಹಾಲನ್ನ ನೇರವಾಗಿ ಸರ್ಕಾರಕ್ಕೆ ಮಾರಾಟ ಮಾಡಿ, ಆವಾಗ ನಿಮಗೇನು ನಷ್ಟ ಆಗೋದಿಲ್ಲ ಅಂತ. ಹಾಗೇನೆ 1946ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಬರಕ್ಕಿಂತ ಇನ್ನೂ 1 ವರ್ಷ ಮುಂಚೆನೆ ಈ ರೈತರೆಲ್ಲ ಸೇರ್ಕೊಂಡು ಒಂದು ಹಾಲು ಒಕ್ಕೂಟನ ಶುರು ಮಾಡ್ತಾರೆ. ಕೈರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಲಿಮಿಟೆಡ್ ಅಂತ ಅದರ ಹೆಸರು. ಆಮೇಲೆ ಅದೇ ಅಮೂಲ್ ಆಗಿ ಬೆಳೆಯುತ್ತೆ. ಅಮೂಲ್ ಅಂದ್ರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ. ಈ ಸಂಸ್ಥೆಯನ್ನ ತ್ರಿಭುವನ್ ದಾಸ್ ಪಟೇಲ್ ಮತ್ತೆ ವರ್ಗೀಸ್ ಕುರಿಯನ್ ಅಂತ ತುಂಬಾ ಫೇಮಸ್ ಮಹಾನಾಯಕರು ಇವರಿಬ್ರು ಸೇರ್ಕೊಂಡು ಈ ಸಂಸ್ಥೆಯನ್ನ ಬೆಳೆಸ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಗೆ ಹಾಲು ಸಪ್ಲೈ ಆಗೋ ತರ ಈ ಸಂಸ್ಥೆಯನ್ನ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಅಮೂಲ್ ದೇಶದಲ್ಲೇ ನಂಬರ್ 1. 36 ಲಕ್ಷ ರೈತರು ಈ ಹಾಲು ಒಕ್ಕೂಟಕ್ಕೆ ಹಾಲನ್ನ ಕೊಡ್ತಾರೆ. ಪ್ರತಿದಿನ 3.5 ಕೋಟಿ ಲೀಟರ್ ಹಾಲನ್ನ ಈ ಸಂಸ್ಥೆ ಸಂಗ್ರಹ ಮಾಡುತ್ತೆ. ವರ್ಷಕ್ಕೆ 96,000 ಕೋಟಿ ರೂಪಾಯಿ ರೆವಿನ್ಯೂ ಇದೆ. ನಮ್ಮ KMF ದೇಶದಲ್ಲೇ 2ನೇ ಅತಿ ದೊಡ್ಡ ಹಾಲು ಒಕ್ಕೂಟ. ದಕ್ಷಿಣ ಭಾರತದಲ್ಲಿ ನಂಬರ್ 1 ಆಗಿದೆ. ಪ್ರತಿದಿನ 15 ಲಕ್ಷ ರೈತರು ಈ KMFಗೆ ಹಾಲನ್ನ ಕೊಡ್ತಾರೆ. ವಿಶ್ವ ಬ್ಯಾಂಕ್ನ ಸಹಾಯದಿಂದ 1974ರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸಂಸ್ಥೆ ಶುರುವಾಗುತ್ತೆ. 1984ರಲ್ಲಿ ಇದೇ KMF ಆಗಿ ಬದಲಾಗುತ್ತೆ. ಪ್ರತಿದಿನ 1 ಕೋಟಿ ಲೀಟರ್ ಹಾಲನ್ನ ಇವಾಗ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಟ್ಟು 15 ಜಿಲ್ಲೆಗಳ ಹಾಲು ಒಕ್ಕೂಟಗಳು ಇದರ ಅಡಿಯಲ್ಲಿ ಬರುತ್ತೆ. ವರ್ಷಕ್ಕೆ ಸುಮಾರು 17,000 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ. ಈಗ ನಿಮ್ಗೊಂದು ಐಡಿಯಾ ಬಂದಿರಬಹುದು, ಅಮೂಲ್ ಮತ್ತೆ KMF ಹೇಗಿದೆ, ಅದರ ವ್ಯಾಪ್ತಿ ಎಷ್ಟು ಅಂತ. ಒಂದು ವ್ಯತ್ಯಾಸ ಏನಂದ್ರೆ, ಕರ್ನಾಟಕದಲ್ಲಿ KMF ಕೇವಲ ನಮ್ಮ ರಾಜ್ಯದ ಒಳಗಡೆ ಇರುವಂತಹ ರೈತರಿಂದ ಹಾಲನ್ನ ಕಲೆಕ್ಟ್ ಮಾಡುತ್ತೆ. ಬಟ್ ಅಮೂಲ್ ಗುಜರಾತ್ ರಾಜ್ಯದ್ದು ಆದ್ರೂ ಕೂಡ ಒಟ್ಟು 12 ರಾಜ್ಯಗಳಿಂದ ಅಲ್ಲಿನ ರೈತರಿಂದ ಹಾಲನ್ನ ಸಂಗ್ರಹ ಮಾಡುತ್ತೆ. ಸೊ ಮಿಲ್ಕ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ಕಾಂಪಿಟೇಷನ್ ಇದೆ. KMFಗೆ ಅಮೂಲ್ ತುಂಬಾ ದೊಡ್ಡ ಕಾಂಪಿಟೇಟರ್. 2015ರಿಂದಲೇ ಅಮೂಲ್ನ ಪ್ರಾಡಕ್ಟ್ಗಳು ಕರ್ನಾಟಕಕ್ಕೆ ಬಂತು. ಈ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಡೆ ಮಾತ್ರ ಅಮೂಲ್ನ ಹಾಲೆಲ್ಲ ಸಿಗುತ್ತೆ ಓಪನ್ ಮಾರ್ಕೆಟ್ ಅಲ್ಲಿ. ಅದು ಬಿಟ್ರೆ ಆನ್ಲೈನ್ ಅಲ್ಲಿ ಅಮೂಲ್ನ
ಪನೀರ್, ಬಟರ್, ಹಾಲು ಎಲ್ಲವೂ ಕೂಡ ಸಿಗುತ್ತೆ. ಕೆಲವು ಸೂಪರ್ ಮಾರ್ಕೆಟ್ಗಳಲ್ಲಿ ಅಮೂಲ್ನ ಪನೀರ್, ತುಪ್ಪ ಎಲ್ಲ ಸಿಗುತ್ತೆ. ಈಗ ನಂದಿನಿ ಮತ್ತೆ ಅಮೂಲ್ನ ವಾರ್ ಹೇಗೆ ಶುರುವಾಯಿತು ಅಂತ ನೋಡೋಣ. 2021ರಲ್ಲಿ ಕೇಂದ್ರ ಸರ್ಕಾರ ಕೋಆಪರೇಷನ್ ಮಿನಿಸ್ಟ್ರಿಯನ್ನ ಶುರು ಮಾಡುತ್ತೆ. ಅಲ್ಲಿವರೆಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಒಂದು ಮಿನಿಸ್ಟ್ರಿ ಅಂತ ಇರೋದಿಲ್ಲ. ಈ ಮಿನಿಸ್ಟ್ರಿನ ರಚನೆ ಮಾಡಿದ್ಮೇಲೆ ಅಮಿತ್ ಶಾ ಅವರನ್ನ ಅದಕ್ಕೆ ನೇಮಕ ಮಾಡ್ತಾರೆ. ಈಗಲೂ ಕೂಡ ಅಮಿತ್ ಶಾ ಸಹಕಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 2022ರಲ್ಲಿ ಅಂದ್ರೆ ನೆಕ್ಸ್ಟ್ ವರ್ಷ ಮಂಡ್ಯಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅಂತ ಬರ್ತಾರೆ. ಆ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ತುಂಬಾ ದೊಡ್ಡ ವಿವಾದ ಆಗುತ್ತೆ. ಅವ್ರು ಹೇಳಿದೇನೆಂದ್ರೆ KMF ಮತ್ತೆ ಅಮೂಲ್ ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆಗಳು, ಇವೆರಡೂ ಕೂಡ ಒಟ್ಟಿಗೆ ಜಂಟಿಯಾಗಿ ಕೆಲಸ ಮಾಡಬೇಕು ಅಂತ. ಅವಾಗ ಕಾಂಗ್ರೆಸ್ ನಾಯಕರು ಇದನ್ನ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಈ ಸ್ಟೇಟ್ಮೆಂಟ್ ತುಂಬಾ ವಿವಾದವನ್ನ ಹುಟ್ಟು ಹಾಕುತ್ತೆ. KMF ಅನ್ನ ಅಮೂಲ್ನ ಜೊತೆಗೆ ವಿಲೀನ ಮಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇವರೆಲ್ಲ ಕಾಂಗ್ರೆಸ್ ನಾಯಕರು ಅದನ್ನ ಟೀಕೆ ಮಾಡ್ತಾರೆ. ಯಾಕೆಂತಂದ್ರೆ ಆಗ್ಲೇ ಕೇಂದ್ರ ಸರ್ಕಾರ ಬ್ಯಾಂಕ್ಗಳನ್ನೆಲ್ಲ ವಿಲೀನ ಮಾಡ್ತಾ ಇರುತ್ತೆ. ಅದೇ ರೀತಿ KMF ಕೂಡ ಹೋಗುತ್ತೆ, ನಂದಿನಿನ ನಾವು ಉಳಿಸ್ಬೇಕು ಅಂತ ಹೇಳಿ ಸೇವ್ ನಂದಿನಿ ಅಂತ ಕಾಂಗ್ರೆಸ್ ಒಂದು ಅಭಿಯಾನವನ್ನ ಮಾಡುತ್ತೆ. ಅಲ್ಲಿಂದ ಅಮೂಲ್ ಮತ್ತೆ ನಂದಿನಿಯ ವಾರ್ ಶುರುವಾಯಿತು. ಮತ್ತೆ 2023ರಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಅಮೂಲ್ ಸಂಸ್ಥೆಯವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂದ್ರೆ ಬೆಂಗಳೂರಲ್ಲಿ ನಾವು ನಮ್ಮ ಹಾಲು ಮತ್ತೆ ಮೊಸರನ್ನ ಮಾರಾಟ ಮಾಡ್ತೀವಿ, ಮಾರ್ಕೆಟ್ಗೆ ಬಿಡ್ತಾ ಇದೀವಿ ಅಂತ ಹೇಳ್ತಾರೆ. ಇದು ತುಂಬಾ ದೊಡ್ಡ ವಿವಾದ ಆಗುತ್ತೆ. KMF ನವರು ಕೂಡ ಇದನ್ನ ವಿರೋಧ ಮಾಡ್ತಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ KMF ನ ಉತ್ಪನ್ನಗಳು ಮಾರ್ಕೆಟ್ ಅಲ್ಲಿ ಇದೆ. ಸೊ ಅಮೂಲ್ ಬಂದ್ರೆ ತುಂಬಾ ಕೆಟ್ಟ ಕಾಂಪಿಟೇಷನ್ ಆಗುತ್ತೆ. ಈ ತರದ ಕಾಂಪಿಟೇಷನ್ ಗಳನ್ನ ಮಾಡೋದು ಬೇಡ, ಇದು ಹೆಲ್ದಿ ಅಲ್ಲ ಅಂತ ಹೇಳ್ತಾರೆ. ಸೊ ಅಮೂಲ್ ತನ್ನ ಉತ್ಪನ್ನಗಳನ್ನ ಬೆಂಗಳೂರಿನ ಮಾರುಕಟ್ಟೆಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಕಡೆ ಬಿಟ್ಟಿರುತ್ತೆ, ಬಟ್ ಅದನ್ನ ಮತ್ತೆ ತಡೆದು ಹಾಕ್ತಾರೆ. KMF ನ ನಂದಿನಿ ಹಾಲು ಬೇರೆ ಬೇರೆ ರಾಜ್ಯಗಳ ಮಾರ್ಕೆಟ್ ಅಲ್ಲಿ ಈಗಾಗಲೇ ಇದೆ. 2024ರ ಡಿಸೆಂಬರ್ ನಲ್ಲಿ ನಂದಿನಿ ಹಾಲನ್ನ ಡೆಲ್ಲಿ ಮಾರ್ಕೆಟ್ ಅಲ್ಲಿ ಬಿಡ್ತಾರೆ. ಬಟ್ ಅಲ್ಲಿ ಕೂಡ ಕೆಟ್ಟ ಕಾಂಪಿಟೇಷನ್ ಶುರುವಾಗುತ್ತೆ. ಅಮೂಲ್ ಸಂಸ್ಥೆಯವರು ನಂದಿನಿ ಹಾಲನ್ನ ಮಾರಾಟ ಮಾಡದ ಹಾಗೆ ತಡೆ ಮಾಡ್ತಾರೆ. ಇದು ಕೂಡ ದೊಡ್ಡ ವಿವಾದ ಆಗುತ್ತೆ. ಈಗ ವಿವಾದ ಆಗಿರೋದು ಇದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಕಿಯೋಸ್ಕ್ ಗಳನ್ನ ಓಪನ್ ಮಾಡೋದ್ರ ಬಗ್ಗೆ. ರೀಸೆಂಟ್ ಆಗಿ BMRCL ಅವರು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಂಗಡಿಗಳಿರುತ್ತಲ್ಲ, ಅಂತಹ ಅಂಗಡಿಗಳಲ್ಲಿ ಹಾಲಿನ ಕಿಯೋಸ್ಕ್ ಗಳನ್ನ ಓಪನ್ ಮಾಡೋದಿಕ್ಕೆ ಒಂದು ಗ್ಲೋಬಲ್ ಟೆಂಡರ್ ಅನ್ನ ಕರೀತಾರೆ. ಗ್ಲೋಬಲ್ ಟೆಂಡರ್ ಅಂದ್ರೆ ಯಾವುದೇ ಕಂಪನಿಗಳು, ಜಗತ್ತಿನ ಯಾವುದೇ ಸಂಸ್ಥೆಗಳು ಬಂದು ಟೆಂಡರ್ಗೆ ಅರ್ಜಿಯನ್ನ ಹಾಕಬಹುದು. ಆದ್ರೆ ಇಲ್ಲಿ ಅಮೂಲ್ ಸಂಸ್ಥೆಯವರು ಅರ್ಜಿನ ಹಾಕ್ತಾರೆ. 10 ಸ್ಟೇಷನ್ಗಳಲ್ಲಿ ಕಿಯೋಸ್ಕ್ ಗಳನ್ನ ಓಪನ್ ಮಾಡೋದಿಕ್ಕೆ ಪರ್ಮಿಷನ್ ಅನ್ನು ತಗೊಂಡಿರ್ತಾರೆ. ವಿಚಿತ್ರ ನೋಡಿ, ನಮ್ಮಲ್ಲೇ ಇರುವಂತಹ KMF ನವರು ಈ ಟೆಂಡರ್ಗೆ ಅರ್ಜಿನೇ ಹಾಕಿಲ್ಲ. ಸೊ BMRCL ಅವರು ಸಹಜವಾಗಿನೇ ಅಮೂಲ್ಗೆ ಪರ್ಮಿಷನ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ. ಇದು ತುಂಬಾ ದೊಡ್ಡ ವಿವಾದ ಆಗಿದೆ. ಇದು ವಿವಾದ ಆದ್ಮೇಲೆ ಸರ್ಕಾರದ ಕಡೆಯಿಂದ ಒಂದು ಸೂಚನೆಯನ್ನ ಮೆಟ್ರೋ ನಿಗಮಕ್ಕೆ ಕೊಟ್ಟಿದ್ದಾರೆ. ಏನಂದ್ರೆ 10 ಸ್ಟೇಷನ್ಗಳಲ್ಲಿ 8 ನಂದಿನಿ ಅವರಿಗೆ ಕೊಟ್ಟು ಬಿಡಿ, ಉಳಿದ 2 ಸ್ಟೇಷನ್ಗಳಲ್ಲಿ ಈಗಾಗಲೇ ಅಮೂಲ್ ಅವರು ಒಂದು ಎರಡು ಕಿಯೋಸ್ಕ್ ಗಳನ್ನ ಶುರು ಮಾಡಿರೋದ್ರಿಂದ ಅವರಿಗೆ ಅದನ್ನ ಕೊಟ್ಟು ಬಿಡಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕಾಂಟ್ರವರ್ಸಿ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಬೆಳಿತಾನೆ ಹೋಗುತ್ತೆ. ಆದ್ರೆ ಒಬ್ಬ ಕಸ್ಟಮರ್ ನ ವ್ಯೂ ಇಂದ ನೋಡೋದಾದ್ರೆ ನಂದಿನಿ ಹಾಲಿಗೆ ನೀವು ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲಾ ಸ್ಟೇಟ್ ಗಳಿಗೆ ಕಂಪೇರ್ ಮಾಡಿದ್ರೆ ನಂದಿನಿ ಹಾಲಿನ ರೇಟ್ ತುಂಬಾ ಕಮ್ಮಿನೇ ಇದೆ. ಲಾಸ್ಟ್ 1-1.5 ವರ್ಷದಿಂದ 3 ಸಲ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ನಂದಿನಿ ಹಾಲಿನ ರೇಟ್ ತುಂಬಾ ಕಮ್ಮಿ ಇರೋದ್ರಿಂದ ಡಿಮ್ಯಾಂಡ್ ಹೆಚ್ಚೇ ಇರುತ್ತೆ. ಅಮೂಲ್ ಕಾಂಪಿಟೇಷನ್ ಕೊಟ್ಟರು ಕೂಡ ಅಮೂಲ್ ಹಾಲನ್ನ ತಗೊಳ್ಳೋರ ಸಂಖ್ಯೆ ತುಂಬಾ ಕಮ್ಮಿ ಇರುತ್ತೆ. ಇವೆಲ್ಲ ಪ್ಯಾಕೆಟ್ ಹಾಲುಗಳು ಇದ್ರೂ ಕೂಡ ಒಂದಷ್ಟು ಜನ ಇವತ್ತಿಗೂ ಕೂಡ ಪ್ಯಾಕೆಟ್ ಹಾಲನ್ನ ತಗೊಳ್ತಾ ಇಲ್ಲ. ನೇರವಾಗಿ ಹಸುವನ್ನ ಸಾಕೋರ ಹತ್ರ, ಪಶುಸಂಗೋಪನೆ ಮಾಡೋರ ಹತ್ರನೇ ನೇರವಾಗಿ ಹಾಲನ್ನ ಇವತ್ತಿಗೂ ಖರೀದಿ ಮಾಡ್ತಾ ಇದ್ದಾರೆ. ಇವನ್ ಬೆಂಗಳೂರಲ್ಲಿ, ಮೈಸೂರಲ್ಲಿ ಕೂಡ ಇಂತಹ ಪರಿಸ್ಥಿತಿ ಇದೆ. ಇಲ್ಲಿ ಇನ್ನೂ ಒಂದು ವಿಷಯ ಇದೆ, ಅದು ನಮ್ಮ ರೈತರ ಬಗ್ಗೆ. ನಂದಿನಿ ಹಾಲಿನ ವಿಷಯ ಬರುವಾಗ್ಲೆಲ್ಲ ಕನ್ನಡಾಭಿಮಾನ, ಕನ್ನಡದ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಈ ತರ ಎಲ್ಲ ಹೇಳ್ತಾರೆ. ಆದ್ರೆ ಕಳೆದ 1 ವರ್ಷದಿಂದ ನಮ್ಮ ರೈತರಿಗೆ ಹಾಲು ಒಕ್ಕೂಟದಿಂದ ದುಡ್ಡು ಕೊಡ್ಬೇಕಲ್ವಾ, ಅಂತಹ ದುಡ್ಡು ಸುಮಾರು 600ರಿಂದ 700 ಕೋಟಿ ರೂಪಾಯಿ ಬಾಕಿ ಇದೆ. ಇನ್ನು ಕೆಲವು ಒಕ್ಕೂಟಗಳಲ್ಲಿ ರೈತರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಧನವನ್ನ ಕಟ್ ಮಾಡಿದ್ದಾರೆ. ಉದಾಹರಣೆಗೆ ಚಿಕ್ಕಬಳ್ಳಾಪುರದ ಹಾಲು ಒಕ್ಕೂಟ, ಅಲ್ಲಿ ಸುಮಾರು 2 ರೂಪಾಯಿಯನ್ನ ರೀಸೆಂಟ್ ಆಗಿ ಕಟ್ ಮಾಡಿದ್ರು. ರೈತರಿಗೆ ಅನ್ಯಾಯ ಆಗಿದೆ. ಇಲ್ಲಿ ನಾವು ಕನ್ನಡಾಭಿಮಾನ, ನಮ್ಮ ನಂದಿನಿಗೆ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಹೇಳುವಾಗ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಈ ವಿಡಿಯೋದ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ತೆ.